ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಅವಧಿಯೊಳಗ ಒಂದು ನಿಮಗೆ ಮೋಜನ್ನು ನೀಡ್ತಕ್ಕಂಥ ಒಂದು ಚಟುವಟಿಕೆ ಇದು. ಈ ವೃತ್ತದಲ್ಲಿರ್ತಕ್ಕಂಥ ಪದಗಳಿಗೆ ಸಮನಾರ್ಥಕ ಪದಗಳನ್ನ ಜೋಡಿಸುವ ಒಂದು ಚಟುವಟಿಕೆ. ಅತ್ಯಂತ ಒಂದು ನಿಮ್ಮೆಲ್ಲರಿಗೂ ಆನಂದವನ್ನು ನೀಡ್ತಕ್ಕಂಥ ಈ ಚಟುವಟಿಕೆ ಮಾಡೋಣವಾ? ನೋಡಿ, ಇಲ್ಲೇ ವೃತ್ತದಲ್ಲಿ ಶಬ್ದಗಳದವು. ಕಾಡು, ಸುಳಿವು, ಇರುಳು, ಆಶ್ಚರ್ಯ, ಕಣ್ಣು. ಅದೇ ತರ ಇಲ್ಲಿ ವೃತ್ತದಲ್ಲಿ ಶಬ್ದಗಳದವು. ಈ ಶಬ್ದಗಳಿಗೆ ಹೊಂದುವಂತೆ ಇಲ್ಲಿ ಸಮಾನಾರ್ಥಕ ಪದಗಳು ಎಡಕ್ಕೂ ಮತ್ತು ಬಲಕ್ಕೂ. ಅವುಗಳನ್ನ ನೀವು ಬಂದು ಜೋಡಿಸ್ಬೇಕು. ಜೋಡಿಸ್ತೀರಾ? ಹಂಗಾದ್ರೆ ಈಗ ಕಾಡು ಅನ್ನುವಂತ ಶಬ್ದಕ್ಕೆ ಇಲ್ಲೇ ಈ ಕಡೆನೂ 3 ಶಬ್ದಗಳದವು, ಈ ಕಡೆ 3 ಶಬ್ದಗಳದವು. ಹಂಗಾದ್ರೆ ಇಲ್ಲಿ ಸಮಾನಾರ್ಥಕ ಪದಗಳಾವು ಈ ಕಾಡು ಅನ್ನುವಂತ ಪದಕ್ಕೆ. ಬಾ, ನೀ ಸಂಜನಾ, ನೀ ಬಾ, ಶಿಖಿಲ ಬಾ, ರೇವಣ್ ಸಿದ್ದಪ್ಪ ಬಾ. ನಿಮ್ಗೆ ನಿಲ್ತಾವ ನೋಡಿ. ಈ ಕಡೆ ನಿಂತ್ಕೋಬೇಕು. ಬರ್ರಿ ಇಲ್ಲಿ. ಈಗ ಕಾಡು ಅನ್ನೋ ಶಬ್ದಕ್ಕೆ ಇಲ್ಲಿ ಸಮಾನಾರ್ಥಕ ಪದ ಯಾವ್ದು ಹೇಳ್ರಿ? ಹೇಳಿ, ನಾನು ಜೋಡಿಸ್ತೀನಿ. ಒಬ್ಬೊಬ್ರು ಒಂದೊಂದೇ ಹೇಳ್ಬೇಕು. ನೀ ಯಾವ್ದು ಹೇಳ್ತೀವ? ಕಾಡು ಅನ್ನೋ ಶಬ್ದಕ್ಕ ಅರಣ್ಯ. ನೀ ಯಾವ್ದು ಹೇಳ್ತಿ? ಎಲ್ಲಿದೆ? ಅಡವಿ. ರೇವಣ್ ಸಿದ್ದಪ್ಪ, ನೀ ಯಾವ್ದು ಹೇಳ್ತೀಪ್ಪ? ಕಾಡು ಅನ್ನುವಂತ ನೋಡು. ಕಾಡು ಅನ್ನೋ ಶಬ್ದಕ್ಕ ಸಮಾನಾರ್ಥಕ ಪದ ಯಾವುದು? ಇದು ಕಾನನ. ಹೌದಾ? ಸರಿಯಾ ಹೇಳಿದ್ದು? ಕಾನನ. ಓಕೆ, ಗುಡ್. ಹೋಗ್ರಿ ನೀವು. ಆಮೇಲೆ ಸುಳಿವು ಅನ್ನೋ ಶಬ್ದಕ್ಕೆ ಸಮಾನಾರ್ಥಕ ಪದಗಳನ್ನು ಗುರುತಿಸ್ಬೇಕು. ಈಗ ಮತ್ 3 ಜನ ಬರ್ರಿ. ಬಾ. ನೀ ಬಾರಪ್ಪ ಕಸನೋರು. ಸಂಗೀತ ಬಾ, ಬೇಗ ಬರ್ಬೇಕು. ಇಲ್ಲಿ ನೋಡಿ, ಸೂಚನೆ ಅನ್ನೋ ಶಬ್ದಕ್ಕೆ ಸಮಾನಾರ್ಥಕ ಪದ ನೀ ಯಾವ್ದು ಹೇಳ್ತೇವೆ ಹೇಳು? ಸುಳಿವು ಅನ್ನೋ ಪದಕ್ಕೆ ಯಾವುದು? ಸೂಚನೆ. ಸರಿಯಾ ಇದು? ಆಮೇಲೆ ನೀ ಯಾವ್ದು ಹೇಳ್ತಪ್ಪ? ನೆನಪು. ಓಕೆ. ಆಮೇಲೆ ಇನ್ನು ಈಚೆ ಕಡೆ ನೋಡ್ರಿ, ಇಲ್ಲಿ ಅಳತೆ ಅಂತಿದೆ, ಗುರುತು, ಚತುರ, ತುಂಡು ಅಂತಿದೆ. ಸುಳಿವು ಯಾವ್ದು ನೋಡು ಮತ್ತೆ? ಗುರುತು. ಓಕೆ, ಹೋಗಿ. ಇನ್ನು ಇರುಳು ಅನ್ನುವಂಥ ಪದದ 3 ಸಮಾನಾರ್ಥಕ ಪದಗಳನ್ನ ಹೇಳಬೇಕು. ಹಂಗಾದ್ರೆ 3 ಅಂತಲ್ಲ, 2 ಬಂದ್ರು ಬರ್ಬೋದು, 3 ಇರ್ಬೋದು. ಇಲ್ಲಿ ದ್ಯಾಮವ ಬಾ. ನೀ ಬಾರ ಕಂಬಳಿ. ಶಿವಲೀಲ ಬಾ, ಬೇಗ ಬರ್ಬೇಕು. ಬಾ, ಬೇಗ ಬಾ. ಇಲ್ವಾ? ನೋಡುವ, ಇರುಳು ಅನ್ನುವಂಥದ್ದಕ್ಕ ಸಮಾನಾರ್ಥಕ ಪದ ನೀ ಒಂದು ಹೇಳಿ ನೋಡೋಣ. ರಾತ್ರಿ. ವೆರಿ ಗುಡ್. ನೀ ಯಾವ್ದು ಹೇಳ್ತೀವ? ಇರುಳು ಅನ್ನೋದಕ್ಕೆ. ಇರುಳು ಅನ್ನೋದು ಕಣ್ಣ. ನೋಡಿ, ಇದು ಸರಿಯಾಗಿ ಯಾರು ಹೇಳ್ತೀರಾ? ಯಾಕೋ ದ್ಯಾಮೋ ಕಣ್ಣು ಇದಾಕಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾವುದು? ಕತ್ತಲು. ಗೊತ್ತಾಗ್ತ ನೋಡಕ್ಕೆ, ಕತ್ತಲು. ಆಮೇಲೆ ಇನ್ನೊಂದು ಯಾರು ಹೇಳ್ತೀರಾ? ನೀ ಹೇಳ ಕಂಬಳಿ. ಯಾವ್ದು? ಜೋರಾಗಿ ಹೇಳು. ತಿಮಿರು. ಚಪ್ಪಾಳೆ ಹಾಕ್ರಕ್ಕಿಗೆ. ತಿಮಿರು. ತಿಮಿರು ಅಲ್ಲ, ತಿಮಿರ. ಓಕೆ, ಹೋರಿ. ಆಮೇಲೆ ಇನ್ನ ಆಶ್ಚರ್ಯ ಅನ್ನುವಂಥ ಪದಕ್ಕೆ ಬಾ, ನೀನ್ ಬಾರಪ್ಪ. ಸುವರ್ಣ ಬಾ, ರೇಣುಕಾ ಬಾ, ಬೇಗ ಬರ್ಬೇಕು. ಹೇಳುವ. ಆಶ್ಚರ್ಯ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಹೇಳು. ವಿಸ್ಮಯ. ಗುಡ್. ಆಮೇಲೆ ನೀ ಯಾವ್ದು ಹೇಳ್ತೀವ? ಎಲ್ಲಿದೆ? ಬೆರಗು. ಓಕೆ. ನೀ ಯಾವ್ದು ಹೇಳ್ತಪ್ಪ? ಅಚ್ಚರಿ. ಗುಡ್. ನೋಡು, ಈ 3 ಆಶ್ಚರ್ಯ ಅಂತಕ್ಕಂಥ ಪದಕ್ಕ ಈ 3 ಪದಗಳು ಸಮಾನಾರ್ಥಕ ಆಗ್ಯಾವ. ಹೋಗ್ರಿ. ನೆಕ್ಸ್ಟ್ ಕಣ್ಣು. ಬಾ ಮಮ್ಮಟಿಗೆ, ನೀ ಬಾರಪ್ಪ. ಮತ್ತೆ ಲಕ್ಷ್ಮಿ, ನೀ ಬಾ. ಗಂಗಮ್ಮ, ನೀ ಬಾ, ಬೇಗ ಬರ್ಬೇಕು. ವೆರಿ ಗುಡ್. ನಯನ. ನೀ ಯಾವ್ದು ಹೇಳ್ತಪ್ಪ? ಈ ಕಡೆ ಹೇಳ್ಬೇಕು. ಹೇಳ. ನಯ ಯಾವ್ದು? ಅಕ್ಷಿ. ಗುಡ್. ನೀ ಹೇಳವ? ನೇತ್ರ.
ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಹಾ ಓಕೆ ಹೋರಿ. ಆಮೇಲೆ ಮಡದಿ. ಮಡದಿ ಅನ್ನುವಂಥ ಪದಕ್ಕ ಯಾರು ಹೇಳ್ತೀರಿ ಸಮಾನಾರ್ಥಕ ಪದಗಳನ್ನ? ಯಾರು ಈ ಕಡೆ ಗಂಡುಡ್ರ ಕಡೆ ಯಾರು ಹೇಳ್ತೀರ? ಬಾ ನೀನ್ ಬಾರಪ್ಪ ತಡಿ. ಮತ್ತೆ ಇನ್ನೊಂದು ಇವ್ರು ಬರ್ರಿ. ಇಲ್ಲೆಷ್ಟು ನೋಡು. ಬಾ ನೀನ್ ಬಾರವ. ಸರಿ ನೀ ಬಾ, ಬೇಗ ಬರ್ಬೇಕು. ಮಡದಿಗೆ ಸಮಾನಾರ್ಥಕ ಪದಗಳು ಹೆಂಗಸು, ಪತ್ನಿ, ಹೆಣ್ಣು, ಹೆಂಡತಿ, ನೆರಳು, ಪತಿ ಅಂತಿದೆ. ಮಡದಿಗೆ ಸಮಾನಾರ್ಥಕ ಪದ ಹೇಳುವ ನೀನು ಶ್ರೇಯ. ಹೆಂಗಸು ಹೌದಾ? ಅಲ್ಲ ನೋಡು, ಮತ್ತೆ ಯಾವ್ದಿದೆ ನೋಡ್ರಿ ಇಲ್ಲ. ಗಾಡ್, ಹೆಂಡತಿ. ಆಮೇಲೆ ಇನ್ನೊಂದು ಯಾವ್ದಿದೆ ನೀ ಹೇಳಪ್ಪ? ಪತ್ನಿ. ಗಾಡ್. ಹೋಗಿ. ಆಮೇಲೆ ಆಕಾಶ. ಆಕಾಶಕ್ಕೆ ಸಮಾನಾರ್ಥಕ ಪದ ಯಾರು ಹೇಳ್ತಾರ? ಬೇಗ ಬರ್ರಿ. ದ್ಯಾಮೋ ಬಾ, ಸಂಜನಾ ಬಾ, ರೇಣುಕಾ ಬಾ, ಇಲ್ಲಿ ಬರ್ರಿ. ಚಿಕ್ಕಿಬ್ರು ಚಿಕ್ಕಿಬ್ರು. ನೋಡು ಯಾರು ಹೇಳ್ತಾರ? ಆಕಾಶ. ಯಾವುದು? ಬಾನು. ಆಮೇಲೆ ಯಾವುದು? ಆಗಸ. ಆಗಸ. ಮತ್ತೆ ಯಾವ್ದು ನೋಡಿ? ಆಗಸ ಆತ, ಅಗಸ, ಭೂಮಿ, ಅವಕಾಶ, ಬಾನು, ಅಂಬರ. ಯಾವ್ದು ಹೇಳ್ತಿರ? ಯಾವ್ದು? ಅಂಬರ. ಹೋರಿ. ಇನ್ನ ಸೂರ್ಯ. ಸೂರ್ಯ ಅನ್ನುವಂಥ ಪದಕ್ಕೆ ಸಮಾನಾರ್ಥಕ ಪದಗಳನ್ನ ಹೇಳ್ಬೇಕು. ಬಾ ಜೀವನ. ಗುಡ್. ಜೀವನ ಹೇಳಕತ್ತಾನಂತಂದ್ರೆ ಒಳ್ಳೇದ್ ನೋಡು. ಹೇಳ ಜೀವನ. ಭಾಸ್ಕರ. ಗುಡ್, ವೆರಿ ಗುಡ್. ಚಪ್ಪಾಳೆ ಹಾಕ್ರಿ ಅವ್ನಿಗೆ. ಭಾಸ್ಕರ. ಮತ್ತೆ ಇನ್ನಿಬ್ರು ಬರ್ರಿ. ಒಂದ್ ಹೇಳಿದ್ರು. ಬಾ ಕುಮಾರ. ಯಾವ್ದು? ಭಾನು. ಗುಡ್. ಇನ್ನೊಂದು ರೇವಸಿದ್ದಪ್ಪ. ಬಾ 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 ಹೇಳ. ಏನೈತಿ? ರವಿ ಎಲ್ಲಿ ತೋರ್ಸು. ಗುಡ್. ರವಿ. ಓಕೆ. ನೆಕ್ಸ್ಟ್ ಇವು 3 ಅದಕ್ಕೆ. ಇನ್ನು ಸ್ನಾನ. 3 ಬರ್ಬೋದು, 2 ಬರ್ಬೋದು ಅಂತ ಹೇಳಿ ನಾನು. ಸ್ನಾನ ಯಾರು? ಬಾ ಕಂಬಳಿ. ಬಾ ಕಂಬಳಿ. ಬಾ ನೋಡು. ಸ್ನಾನ ಅನ್ನುವಂಥ ಪದಕ್ಕೆ ಸಮಾನಾರ್ಥಕ ಪದ ಯಾವ್ದು ಹೇಳು? ಬಚ್ಚಲು. ಸರಿನಾ ಅದು ಬಚ್ಚಲು? ಬಾ ನೀನು. ಮಣಿಕಂಠ ಬಾರಪ್ಪ. ಬೆಳಗ್ಗೆ ಸ್ನಾನ ಮಾಡಿ ಬಂದಿಲ್ಲ? ಸ್ನಾನ ಅಂದ್ರೆ ಏನ್ ಹೇಳಿ ನೋಡು. ಎಲ್ಲಿ ಜಳಕ ತೋರ್ಸು. ಜಳಕ. ಆಯ್ತು ಹೋಗವ. ಇನ್ನೊಂದು ಅರ್ಥ ಇದೆ ಅದಕ್ಕೆ. ಬೇಗ ಬಾ ಶಕಿಲ. ಬಾ ಪಾಸ್ ಬರ್ಬೇಕು. ಸ್ನಾನ, ಮಜ್ಜನ. ಓಕೆ, ವೆರಿ ಗುಡ್. ಕೊನೆಯದಾಗಿ ಉದರ. ಜೀವನ. ಜೀವನ ಚೆನ್ನಾಗಿ ನೋಡು. ಜಠರ. ಹೌದಾ? ಜಠರ ಹೌದಾ? ಜಠರ ಅಂದ್ರೆ ಹೊಟ್ಟೆನಾ? ನೋಡು, ಒಂದು ಆನ್ಸರ್ ಹೇಳ್ಬಿಟ್ಟು ನಾನು. ಇರ್ಲಿ ನೋಡು. ಉದರ ಅಂತಂದ್ರೆ ಏನ? ಜಠರ. ಆಮೇಲೆ ಇನ್ನ ಯಾವ ಪದಗಳಿದೆ ನೋಡಿ ಸಮಾನಾರ್ಥಕ? ಇದಕ್ಕೆ ಸಮಾನಾರ್ಥಕ. ಬಾ ನೀನ್ ಬಾರಪ್ಪ. ಬೇಗ ಬರ್ಬೇಕು. ಹೇಳ. ಒಡಲು. ಗುಡ್. ಓಕೆ. ಇನ್ನೊಂದಿದೆ ಬಾರೇಕ. ಹೊಟ್ಟೆ. ಓಕೆ ನೋಡು. ಈ ಸಮಾನಾರ್ಥಕ ಪದಗಳನ್ನು ಗುರುತಿಸ್ತಕ್ಕಂಥ ಚಟುವಟಿಕೆ ನಿಮಗೆ ಒಂಥರ ಮಜಾ ನೀಡ್ತಲ್ಲ ಇದು. ಆಟದೊಂದಿಗೆ ನೀವು ಏನಪ್ಪಾ ಅಂತಂದ್ರ ಪಾಠವನ್ನ
ಕಲ್ತಂಗಾಯ್ತು. ಇಂಥ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ನಮ್ಮ ಅಭ್ಯಾಸ ಪುಸ್ತಕದೊಳಗೆ ಬಹಳಷ್ಟು ಅದಾವು. ಅವನ್ನ ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಅವನ್ನ ಒಂದೊಂದು ಮಾಡ್ತಾ ಹೋಗೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.